ನಮಸ್ತೆ. ನಾನು ಹಾಯ್ ಬೆಂಗಳೂರು ಸೇರಿ ಸುಮಾರು 10 ವರ್ಷಗಳ ನಂತರ ರವಿ ಬೆಳಗೆರೆ ಒಂದು ಯುವ ಮನಸ್ಸುಗಳಿಗೆ ಪತ್ರಿಕೆ ಮಾಡೋಣ ಅಂತ ಓ ಮನಸ್ಸು ಶುರು ಮಾಡಿದರು. ನಾನು ಅಂದ್ಕೊಂಡೆ ಈ ಹಾಯ್ ಬೆಂಗಳೂರಿನ ಅಬ್ಬರದ ನಡುವೆ ಈ ಸಾಫ್ಟ್ ಮ್ಯಾಗಝಿನ್ ಓ ಮನಸ್ಸು ಹೆಂಗೆ ಹುಡುತ್ತೇನಂತ. ಆಮೇಲೆ ನೋಡಿದ್ರೆ ಅದು ಹೆಂಗೆ ಹೋಯ್ತಂದ್ರೆ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಲೇಖಕರನ್ನು ಸೃಷ್ಟಿ ಮಾಡಿದ್ದು, ಓದುಗರನ್ನು ಸೃಷ್ಟಿ ಮಾಡಿದ್ದು ಓ ಮನಸ್ಸೆ. ಈಗ ಅದನ್ನ ಭಾವನಾ ಬೆಳಗೆರೆ ಮತ್ತೆ ಶುರು ಮಾಡ್ತಿದ್ದಾರೆ. ಮತ್ತೆ ಹೊಸ ಓದುಗರನ್ನ, ಹೊಸ ಬರಹಗಾರರನ್ನ ಹುಡುಕಿಕೊಂಡು ಓ ಮನಸ್ಸೆ ಹೊರಟಿದೆ. ಈ ಓ ಮನಸ್ಸೆ ಬಿಡುಗಡೆ ಸಮಾರಂಭ ಹಾಸನದಲ್ಲಿ ನಡೆಯುತ್ತೆ. ಅದರ ವಿವರಗಳು ಇಲ್ಲಿ ಈ ಪೋಸ್ಟಲ್ಲಿ ಇರ್ತವೆ. ಈ ಕಾರ್ಯಕ್ರಮಕ್ಕೆ ಬನ್ನಿ, ಭಾಗವಹಿಸಿ ಮತ್ತು ಓ ಮನಸ್ಸೆಯನ್ನು ತಗೊಂಡು ಓದಿ. ಓ ಮನಸ್ಸೆ ನಿಜವಾಗ್ಲೂ ನಿಮ್ಮ ಮನಸ್ಸಿಗೆ ನೆಮ್ಮದಿ ಮತ್ತು ಸಂತೋಷವನ್ನು ಕೊಡುವಂಥ ಪತ್ರಿಕೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಆ ಮಕ್ಕಳಿಗೆ ಬೇಕಾದ ಪತ್ರಿಕೆ. ಬನ್ನಿ, ಪತ್ರಿಕೆ ತಗೊಳ್ಳಿ, ಅಲ್ಲಿ ಸಿಗೋಣ ಹಾಸನದಲ್ಲಿ. ನಮಸ್ಕಾರ.